ಎಲ್ರಿಗೂ ನಮಸ್ಕಾರ. ವಸುಧಾರಿ ವಾಹಿನಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಶ್ರೀ ಲಕ್ಷ್ಮಿಯ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ಲಕ್ಷ್ಮಿಯ ಇನ್ನೊಂದು ಹೆಸರು ಸಂತೋಷದ ಸಂಕೇತ. ಲಕ್ಷ್ಮಿಯು ನಮಗೆ ಐಶ್ವರ್ಯ ಸಂಪತ್ತು ಕರುಣಿಸಿದರೆ, ಶ್ರೀ ನಮಗೆ ಆತ್ಮತೃಪ್ತಿ ಸಂತೋಷ ಕರುಣಿಸುತ್ತಾಳೆ. ಕೆಲವರಿಗೆ ಧನ ಸಂಪತ್ತು ಕೀರ್ತಿ ಎಲ್ಲ ಇದ್ದರೂ ಅವರಿಗೆ ಇನ್ನೂ ಬೇಕೆನ್ನುವ ಹಂಬಲ ಅಥವಾ ಇನ್ನೂ ಮೇಲಿನವರನ್ನು ನೋಡಿ ಅವರಂತಾಗಬೇಕೆಂಬ ಆಸೆ. ಇವರಿಗೆ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಇಂತಹವರು ನಿಜವಾದ ಬಡವರು ಎನ್ನಬಹುದು. ಏಕೆಂದರೆ ಇವರಿಗೆ ಸಾಕಷ್ಟು ಲಕ್ಷ್ಮಿ ಒಲಿದಿದ್ದರೂ ಸಂತೋಷವಿರುವುದಿಲ್ಲ. ಆದರೆ ಇನ್ನು ಕೆಲವರು ಇರುವುದರಲ್ಲೇ ತೃಪ್ತಿಪಟ್ಟುಕೊಳ್ಳುತ್ತಾರೆ. ದೇವರು ತಮಗೆ ಕೊಟ್ಟಿರುವುದಿಷ್ಟೇ ಎಂದು ಸಮಾಧಾನಗೊಂಡು ಸಂತೋಷವಾಗಿರುತ್ತಾರೆ. ಯಾವ ಒಬ್ಬ ಬಡವ ತನಗೆ ಬರುವ ಸಂಪಾದನೆಯಲ್ಲೇ ಅಚ್ಚುಕಟ್ಟಾಗಿ ಸಂಸಾರ ತೂಗಿಸಿ ಇರುವುದರಲ್ಲೇ ತೃಪ್ತಿಗೊಂಡು ಸಂತೋಷದಿಂದ ಜೀವನ ನಡೆಸುತ್ತಾನೋ ಅವನೇ ನಿಜವಾದ ಶ್ರೀಮಂತ. ಇದೇ ಶ್ರೀ. ಸಂತೋಷವಿದ್ದಡೆ ಶ್ರೀ ಇರುತ್ತದೆ. ಆದ್ದರಿಂದ ಲಕ್ಷ್ಮಿಯ ಜೊತೆ ಯಾವಾಗಲೂ ಶ್ರೀ ಇರಬೇಕು. ಶ್ರೀಲಕ್ಷ್ಮಿಯು ಐಶ್ವರ್ಯ ಸುಖ ಸಂತೋಷ ತೃಪ್ತಿಯನ್ನು ಕೊಡುತ್ತಾಳೆ. ಆದ್ದರಿಂದ ಶ್ರೀಲಕ್ಷ್ಮಿಗಾಗಿ ಪ್ರಾರ್ಥಿಸೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಮತ್ತೊಮ್ಮೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ.